ಸೊ ಟೂರಿಸ್ಟ್ಗಳಾಗಿರ್ಬೋದು ಅಥವಾ ವಿಸಿಟರ್ಸ್ ಆಗಿರ್ಬೋದು, ದುಬೈಗೆ ಬರ್ಬೇಕಾಗಿತ್ತಂದ್ರೆ ಯಾವ ಡಾಕ್ಯುಮೆಂಟ್ಸ್ ಬೇಕು? ವೀಸಾ, ಪಾಸ್ಪೋರ್ಟ್, ಫ್ಲೈಟ್ ಟಿಕೆಟ್, ಇವು ಮೂರಂತೂ ಕಂಪಲ್ಸರಿ ಬೇಕೇ ಬೇಕು. ಸೊ ವಿಡಿಯೋ ಮುಗೀತು, ಇವು ಮೂರೇ ಅಂತೇಳಿ ಎಂಡ್ ಮಾಡಕ್ ಹೋಗ್ಬೇಡ್ರಿ, ಇನ್ನ ಭಾಳ ಐತಿ ಕತ್ತಿ, ಹೇಳ್ತೀನಿ ನಿಮಗೆ ಒನ್ ಬೈ ಒನ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ದುಬೈಗೆ ಬರಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು? ಫಸ್ಟ್ ನಿಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು. ಪಾಸ್ಪೋರ್ಟು ಇಂಡಿಯಾದಾಗೆ ಸಿಗ್ತೈತಿ. ನೀವು ಆನ್ಲೈನ್ ಪಾಸ್ಪೋರ್ಟ್ ಸೇವಾ ಕೇಂದ್ರದೊಳಗೆ ಹೋಗಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಪಾಸ್ಪೋರ್ಟ್ ವಿದಿನ್ 15 ಡೇಸಲ್ಲಿ ಮನೆಗೆ ಬರ್ತೈತಿ ಬೈ ಪೋಸ್ಟ್. ಇದಕ್ಕೆ ಜಾಸ್ತಿ ಖರ್ಚಾಗಲ್ಲ, ಆಲ್ಮೋಸ್ಟ್ ಒಂದು 1200ರಿಂದ 1500 ಖರ್ಚಾಗ್ತದೆ. ಮೊದಲು 2000 3000 ಖರ್ಚಾಗ್ತಿತ್ತು. ಇದನ್ನ ಡೈರೆಕ್ಟ್ ಆಗಿ ನೀವೇ ಅಪ್ಲೈ ಮಾಡ್ಬೋದು. ಸಿಂಪಲ್ ಇರ್ತೈತಿ ಪ್ರೊಸೀಜರ್. ನೀವು ಜಸ್ಟ್ 10th 12th ಕಲ್ತಿದ್ದೀರಿ ಅಂದ್ರೂ ಆಜು ಬಾಜುದವ್ರಿಗೆ ಕೇಳ್ಕೊಂಡು ಫ್ರೆಂಡ್ಸ್ ಕೇಳಿ ಅಪ್ಲೈ ಮಾಡ್ಬೋದು. ಸುಮ್ಮನೆ ಇವ್ರಿಗೆ ರೊಕ್ಕ ಕೊಟ್ಟು ವೇಸ್ಟ್ ಮಾಡಬೇಡ್ರಿ ನಿಮ್ಮ ಮನಿನ. ಸೊ ಇದು ಪಾಸ್ಪೋರ್ಟ್. ಈ ಪಾಸ್ಪೋರ್ಟಲ್ಲಿ ಡೇಟ್ ಇರ್ತೈತಿ. ಏನು ಡೇಟ್ ಇರ್ತೈತಿ? ಎಕ್ಸ್ಪೈರ್ಡ್ ಡೇಟ್ ಇರ್ತೈತಿ. ಏನಂದ್ರೆ ನೋಡ್ರಿ, ಇಶ್ಯೂ ಡೇಟ್, ಎಕ್ಸ್ಪೈರಿ ಡೇಟ್ ಅಂತೇಳಿ 2 ಡೇಟ್ ಇರ್ತಾವ. ನೀವು ದುಬೈಗೆ ಅಪ್ಲೈ ಮಾಡತ್ತಿದ್ರಿ ಬರ್ಬೇಕಂತ ಹೇಳಿ ಅಂದ್ರೆ, ನೀವು ದುಬೈಗೆ ಬರುವಂತ ಪ್ಲಾನ್ ಇತ್ತಂದ್ರೆ ಈ ಎಕ್ಸ್ಪೈರಿ ಡೇಟ್ 6 ಮಂತ್ ಬಿಫೋರ್ ಇರ್ಬೇಕು, ನೀವು ಬರೋಕ್ಕಿಂತ ಮುಂಚೆ. ಅಂದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ಇವತ್ತು ಅಪ್ಲೈ ಮಾಡತ್ತೀರಿ ಅಂದ್ರೆ ಇದು ಇನ್ನೂ 6 ಮಂತ್ ಇರ್ಬೇಕು ಎಕ್ಸ್ಪೈರ್ ಆಗಾಕ ಈ ಎಕ್ಸ್ಪೈರಿ ಡೇಟ್. ಇದು ಒಂದು ಈ ಪಾಸ್ಪೋರ್ಟ್ ಅಲ್ಲಿ ನೋಡ್ಕೋಬೇಕು. ಇದು ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಯಾವುದೇ ಕಂಟ್ರಿಗೆ ಹೋಗ್ಬೇಕಾದ್ರೆ ಈ ಪಾಸ್ಪೋರ್ಟ್ ಬೇಕು. ಆಮೇಲೆ ಕೆಲವು ಕಂಟ್ರೀಸ್ ಬಿಟ್ಟು ಮತ್ತೆ ಯಾವುದೇ ಅಂದ ತಕ್ಷಣ ಕೆಲವು ಕಂಟ್ರಿಗೆ ಪಾಸ್ಪೋರ್ಟ್ ಬೇಡ ಅಂತಲ್ಲೆಲ್ಲ ಪಾಸ್ಪೋರ್ಟೇ ಬೇಡ ನೀನು ಸುಳ್ಳು ಹೇಳಿ ಅಂತ ಹೇಳ್ಬಾರ್ದು. ಸೊ 2ನೇ ಡಾಕ್ಯುಮೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಇದು ವೀಸಾ. ಈ ವೀಸಾದೊಳಗೆ 2 ಟೈಪ್ಸ್ ಅದಾವ. ಈಗ ಇಲ್ಲಿ ನೋಡತ್ತಿರಲ್ಲ, ಟೂರಿಸ್ಟ್ ವೀಸಾ ಸಿಂಗಲ್ ಎಂಟ್ರಿ ಅಂತ ಐತಿ. ಟೂರಿಸ್ಟ್ ವೀಸಾ ಅಂದ್ರೆ ಪ್ರವಾಸಕ್ಕೆ ಬರೋರು. ಸಿಂಗಲ್ ಎಂಟ್ರಿ ಅಂದ್ರೆ ಈಗ 30 ದಿನ ಟೈಮ್ ಕೊಟ್ಟಿರ್ತಾರ, 30 ದಿನ ನೀವು ಇಲ್ಲಿ ಇರ್ಬೋದು ಅಂತೇಳಿ. ಸೊ 30 ದಿನದಾಗ ನೀವು ಒಂದೇ ಸರಿ ಹೋಗಿ ಬರ್ಬೋದು, ಅಥವಾ ಡಬಲ್ ಎಂಟ್ರಿ ಇತ್ತಂದ್ರೆ 2 ಸರಿ ಹೋಗಿ ಬರ್ಬೋದು. ಇದು ಟೂರಿಸ್ಟ್ ವೀಸಾ. ಇದನ್ನ ನೀವು ಆನ್ಲೈನ್ ನಲ್ಲಿ ಖುದ್ ಅಪ್ಲೈ ಮಾಡ್ಬೋದು. ನೀವು ಯಾವುದೇ ಏಜೆನ್ಸಿಗೆ ದುಡ್ಡು ಕೊಡ್ಬೇಡ್ರಿ. ಇದನ್ನು ಸಿಂಪಲ್ ಆಗಿ ನೀವು ಹೆಂಗ್ ಪಾಸ್ಪೋರ್ಟ್ ವೀಸಾ ಕೇಂದ್ರದಲ್ಲಿ ಹೋಗಿ ಅಪ್ಲೈ ಮಾಡ್ತಿರಲ್ಲ, ಅದೇ ತರ ಕೆಲವು ರೆಪ್ಯೂಟೆಡ್ ಕಂಪ್ನೀಸ್ಗಳದಾವ, ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು. ಇದನ್ನು ನಿಮಗೆ 14 ಡೇಸ್ ವರ್ಕಿಂಗ್ ಡೇಸ್ ಒಳಗೆ, 7 to 14 ಡೇಸ್ ವರ್ಕಿಂಗ್ ಡೇಸ್ ಅಲ್ಲಿ ನಿಮಗೆ ಈ ತರದ ವೀಸಾ ಸಿಗ್ತೈತಿ. ಇದಕ್ಕೂ ಭಾಳ ಖರ್ಚಾಗಂಗಿಲ್ಲ. 7-8 ಸಾವಿರ ರೂಪಾಯಿದೊಳಗೆ ಕೆಲಸ ಮುಗಿತೈತಿ. ಈ ಟೂರಿಸ್ಟ್ ವೀಸಾ ತೊಗೊಳೋರಿಗೆ ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಇರ್ತೈತಿ. ಕೆಲವು ವೀಸಾ ಪ್ರೊವೈಡ್ ಮಾಡೋ ಕಂಪನಿಗಳೇ ಹೆಲ್ತ್ ಇನ್ಶೂರೆನ್ಸ್ನು ಪ್ರೊವೈಡ್ ಮಾಡ್ತಾರೆ ಅದರೊಳಗೆ ಪ್ಯಾಕೇಜ್. ಸೊ ಅದನ್ನ ನೀವು ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಟೂರಿಸ್ಟ್ ವೀಸಾ ಬಗ್ಗೆ ಆಯ್ತು. ಇನ್ನು ಇನ್ನೊಂದು ವೀಸಾ ಐತಿ, ವಿಸಿಟ್ ವೀಸಾ. ಯಾರಾದ್ರೂ ಇಲ್ಲಿ ಜಾಬಿಗೆ ಬರ್ತೀನಿ ಅಥವಾ ಜಾಬ್ ಹುಡ್ಕಾಕ್ ಬರ್ತೀನಿ ಅನ್ನೋರಿಗೆ. ಸೊ ನೀವು ಇಲ್ಲಿ ಬಂದು ಜಾಬ್ ಹುಡ್ಕಾಕ್ ಟ್ರೈ ಮಾಡಿದ್ಮ್ಯಾಗ ನಿಮ್ಗೆ ಅಕಸ್ಮಾತ್ ಜಾಬ್ ಸಿಕ್ತು ಅಂದ್ರೆ ನಿಮ್ಗೆ ಈ ತರ ಎಂಪ್ಲಾಯ್ಮೆಂಟ್ ವೀಸಾ ಸಿಗ್ತೈತಿ. ಇಲ್ಲಿ ಕೆಲವು ಪ್ರೊಸೀಜರ್ ಇರ್ತಾವ, ಆದ್ಮ್ಯಾಗ ಇಲ್ಲಿ ಪ್ರೊಸೀಜರ್ಗಳು ಆದ್ಮ್ಯಾಗ ಈ ತರ ಎಂಪ್ಲಾಯ್ಮೆಂಟ್ ವೀಸಾ ಅಂತ ಸಿಗ್ತೈತಿ. ಸೊ ಇದು ಎಂಪ್ಲಾಯ್ಮೆಂಟ್ ವೀಸಾ. ಇಲ್ಲಿ ನಿಮ್ಗೆ ಅಗೇನ್ ಡೇಟ್ ಇರ್ತೈತಿ, ಎಕ್ಸ್ಪೈರಿ ಡೇಟ್, ಬಿಗಿನಿಂಗ್ ಡೇಟ್. ಬಿಗಿನಿಂಗ್ ಡೇಟ್ ಅಲ್ಲಿ ನೀವು ಯಾವಾಗ ಸ್ಟಾರ್ಟ್ ಆಗ್ತೀರಿ, ಎಕ್ಸ್ಪೈರಿ ಡೇಟ್ ಅಲ್ಲಿ ನಿಮ್ದು ಯಾವಾಗ ಈ ವೀಸಾ ಮುಗಿತೈತೆ ಅಂತೇಳಿ. ಆಲ್ಮೋಸ್ಟ್ ಎಲ್ಲಾ ಎಂಪ್ಲಾಯ್ಮೆಂಟ್ ವೀಸಾಗಳು 2 ವರ್ಷದ ಇರ್ತಾವ. ಆಮೇಲೆ ಈ ಎಂಪ್ಲಾಯ್ಮೆಂಟ್ ವೀಸಾ ಬರೋಕ್ಕಿಂತ ಮುಂಚೆನೆ ನೀವು ಈ ಟೂರಿಸ್ಟ್ ವೀಸಾ ಮಾಡ್ಕೊಂಡ್ ಬಂದಿರ್ತೀರಿ ಅಥವಾ ವಿಸಿಟ್ ವೀಸಾ ಮಾಡ್ಕೊಂಡ್ ಬಂದಿರ್ತೀರಿ. ವಿಸಿಟ್ ವೀಸಾ ಮಾಡ್ಕೊಂಡ್ ಬರೋರು ಸ್ಪೆಷಲಿ ನಿಮ್ಮ ಡಾಕ್ಯುಮೆಂಟ್ಸ್, ನೀವು SLC, PUC, ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್ ಹಿಂಗೆಲ್ಲ ಓದಿರ್ತಿರಲ್ಲ, ಇವೆಲ್ಲ ಡಾಕ್ಯುಮೆಂಟ್ಸ್ದು ಅಟೆಸ್ಟೇಷನ್ ಮಾಡ್ಸ್ಕೊಂಡ್ ಬರ್ಬೇಕು. ಅಕಸ್ಮಾತ್ ನೀವು ಹಂಗೆ ಇಲ್ಲಿಗೆ ಬಂದ್ರಿ ಅಂದ್ರೆ, ಇಲ್ಲಿ ಅಕಸ್ಮಾತ್ ನಿಮ್ಗೆ ಜಾಬ್ ಸಿಕ್ತು, ಆ ಟೈಮಲ್ಲಿ ಕಂಪನಿಗಳು ಕೇಳ್ತಾರ ನಿಮ್ ಡಾಕ್ಯುಮೆಂಟ್ ಅಟೆಸ್ಟೇಷನ್ ಇರಬೇಕು, ಅಟೆಸ್ಟೇಷನ್ ಮಾಡಿರ್ಬೇಕು ಅಂತೇಳಿ. ಅಟೆಸ್ಟೇಷನ್ ಮಾಡಿರ್ಲಿಲ್ಲ ಅಂದ್ರೆ ದೊಡ್ಡ ಕಾಂಪ್ಲಿಕೇಶನ್ ಏನಾಗಲ್ಲ. ನೀವು ಅಗೇನ್ ಮತ್ತೆ ಇಂಡಿಯಾಕ್ಕೆ ಹೋಗಿ ಅಟೆಸ್ಟೇಷನ್ ಮಾಡ್ಸ್ಕೊಂಡ್ ಬರ್ಬೇಕು. ಇಲ್ಲಾಂದ್ರೆ ಕೆಲವು ಕಂಪನಿಗಳು ಇರ್ತಾವ, ಬರೀ ಅಟೆಸ್ಟೇಷನ್ ಮಾಡ್ಸಾಕೆ ಅಂತ ಕುಂತಿರ್ತಾರ, ಅವ್ರಿಗೆ ನೀವು ದುಡ್ಡು ಕೊಡ್ಬೇಕು, ಅವ್ರು ಇಂಡಿಯಾಕ್ಕೆ ಹೋಗಿ ಅಟೆಸ್ಟೇಷನ್ ಮಾಡ್ಸ್ಕೊಂಡ್ ಬರ್ತಾರ. ಯಾವ ರೀತಿ ಅಟೆಸ್ಟೇಷನ್ಸ್ ಇರಬೇಕು, ಯಾವ್ಯಾವ ಡಾಕ್ಯುಮೆಂಟ್ ಅಟೆಸ್ಟ್ ಮಾಡಿಸ್ಬೇಕು, ಎಲ್ಲೆಲ್ಲಿ ಮಾಡಿಸ್ಬೇಕು ಅನ್ನೋದು ನಾನು ಇನ್ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಾಗ ಹೇಳ್ತೀನಿ. ಈಗ ಜಸ್ಟ್ ಓವರ್ ವ್ಯೂ ಏನೇನು ಬೇಕು ಅನ್ನೋದನ್ನ ತಿಳ್ಕೊರಿ. ಆಮೇಲೆ ಫೈನಲ್ ಆಗಿ ಏರ್ ಟಿಕೆಟ್. ಇದೇನಿದು ಹಿಂಗೈತಿ ಅನ್ಬೇಡ್ರಿ, ಇದು ಫ್ಲೈಟ್ ಟಿಕೆಟ್. ನಾನು ಸಾಫ್ಟ್ ಕಾಪಿ ಇರೋದನ್ನ
ಪ್ರಿಂಟ್ಔಟ್ ತಕೊಂಡಿದ್ದೆ. ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಏರ್ ಅರೇಬಿಯಾ ಅಂತೈತಿ. ಇದು ಒಂದು ಫ್ಲೈಟ್ ಟಿಕೆಟ್ ಒಂದ್ ಇರಬೇಕು. ಈ ಫ್ಲೈಟ್ ಟಿಕೆಟ್ನು ಭಾಳ ಖರ್ಚಾಗಂಗಿಲ್ಲ. ಆಮೇಲೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಕೆಲವು ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಕಡಿಮೆ ಆಗ್ತೈತಿ. ನೀವು ಆಲ್ಮೋಸ್ಟ್ 1 ಲಕ್ಷ 1.5 ಲಕ್ಷ ಖರ್ಚು ಮಾಡಾಕತ್ತಿದ್ರಿ ಇಲ್ಲಿಗೆ ಬರ್ಬೇಕಂದ್ರ, ಅಥವಾ ನೀವು ಯಾರಿಗಾದ್ರೂ 1 ಲಕ್ಷ 1.5 ಲಕ್ಷ ಕೊಟ್ಟು ಇಲ್ಲಿಗೆ ಬರಾಕತ್ತಿದ್ರಿ ಅಂದ್ರ ನಿಮ್ದು ಆಲ್ಮೋಸ್ಟ್ 50,000 ಒಳಗಡೆ ಇದೆಲ್ಲ ಕೆಲಸ ನೀವೇ ಸ್ವಂತ ಮಾಡ್ಬೋದು. ಅದಕ್ಕೆ ನಾನು ಇದನ್ನ ಒತ್ತಿ ಹೇಳಾಕತ್ತೀನಿ, ನೀವೇ ಸ್ವಂತ ಮಾಡಿಸ್ಕೋಬಹುದು ಅಂತ ಹೇಳಿ. ಇದು ಬರೀ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿನಿ ಈ ವಿಡಿಯೋದಾಗ. ಇವು ಹೆಂಗ್ ಅಪ್ಲೈ ಮಾಡ್ಬೇಕು, ಎಲ್ಲಿ ಅಪ್ಲೈ ಮಾಡ್ಬೇಕು, ಇದನ್ನೆಲ್ಲ ಲೈವ್ ಆಗಿ ತೋರಿಸ್ತೀನಿ ಮುಂಬರೋ ವಿಡಿಯೋಗಳದಾಗ. ನಿಮಗೆ ಇಂಟ್ರೆಸ್ಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಯಾರ್ದಾದ್ರು ತಗೊಂಡು ಅಪ್ಲೈ ಮಾಡಿ ತೋರಿಸ್ತೀನಿ. ಜಾಸ್ತಿ ಜನ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಏನೋ ಇಂಟ್ರೆಸ್ಟ್ ತೋರ್ಸತ್ತಿಲ್ಲ, ಬರೇ ಜಾಬ್ಸ್ ಬಗ್ಗೆ ಹೆಂಗ್ ಬರ್ಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಜಾಸ್ತಿ ವಿಡಿಯೋ ನೋಡ್ರಿ. ನಾನು ಆಲ್ರೆಡಿ ವಿಡಿಯೋಸ್ ಮಾಡೀನಿ ವಿಸಾದ ಹೊಸ ರೂಲ್ಸ್ ಬಂದೈತೆ ಅಪ್ಡೇಟ್, ಅದ್ರ ಬಗ್ಗೆ ಯಾರು ನೋಡೇ ಇಲ್ಲ. ಅದ್ರ ಬಗ್ಗೆ ತಿಳ್ಕೊರಿ, ನೋಡ್ರಿ. ವಿಸಾದ ಹೊಸ ರೂಲ್ಸ್ ಅದಾವ, ಇವೆಲ್ಲ ಡಾಕ್ಯುಮೆಂಟ್ಸ್ ಜೊತೆ ಆ ಹೊಸ ರೂಲ್ಸ್ ನೀವು ಫಾಲೋ ಮಾಡ್ಬೇಕು. ಅಂದಾಗ ನಿಮಗ ಇಲ್ಲಿಗೆ ಬರಾಕ, ಟೂರಿಸ್ಟ್ ಆಗಲಿ ವಿಸಿಟ್ ಆಗಲಿ ಇಲ್ಲಿಗೆ ಬರಾಕ ಈಸಿ ಆಗ್ತೈತಿ. ಇಲ್ಲಾಂದ್ರ ಏರ್ಪೋರ್ಟ್ ಅಲ್ಲಿ ಅಥವಾ ಇಮಿಗ್ರೇಷನ್ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತೀರಿ. ಸೊ ಇದಾಗಿತ್ತು ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ. ನೀವು ಹೊಸ ಅಪ್ಡೇಟ್ಸ್ ಗಳು ನೋಡಿದ್ದಿಲ್ಲ ಅಂದ್ರೆ ದಯಮಾಡಿ ಅದನ್ನ ನೋಡ್ರಿ ಫಸ್ಟ್. ಯಾಕಂದ್ರೆ ಕೆಲವು ರೂಲ್ಸ್ ಗಳು ಚೇಂಜ್ ಮಾಡ್ಯಾರ, ಇವು ಅವಾಗ ಚೇಂಜ್ ಆಗ್ತಾ ಇರ್ತಾವ ನೋಡ್ರಿ. ಮತ್ ನಾನು ಈ ಯೂಟ್ಯೂಬ್ ಚಾನಲ್ದಾಗ ಬಹಳಷ್ಟು ವಿಡಿಯೋಗಳು ಮಾಡೀನಿ. ಯಾವ್ದೋ ಒಂದು ವಿಡಿಯೋ ನೋಡಿ ಅದ್ರ ಮೇಲೆ ಕಮೆಂಟ್ ಹಾಕಕ್ ಹೋಗ್ಬೇಡ್ರಿ, ನಮಗ ಅದನ್ನ ಹೇಳ್ರಿ ಇದನ್ನ ಹೇಳ್ರಿ ಅಂತ. ನಾನು ಇನ್ನೂ ಬೇರೆ ವಿಡಿಯೋಸ್ ನೋಡಿ ನನ್ನ ಚಾನಲ್ದಾಗ ಹೋಗಿ ಚೆಕ್ ಮಾಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಅದನ್ನ ಬಿಟ್ಟು ನೀವು ಒಂದೇ ವಿಡಿಯೋ ಮಾಡ್ಯಾನ ಅಂತ ಹೇಳಿ ಭ್ರಮೆಯಲ್ಲಿ ಕೂತ್ಕೊಂಡು ಅದಕ್ಕೆ ಕಮೆಂಟ್ ಹಾಕತ್ರಿ ಅಂದ್ರ ಅದು ನಿಮಗೆ ಯಾವತ್ತಿಗೂ ಗೊತ್ತಾಗಲ್ಲ. ಇಲ್ಲಿ ತನಕ ಹೋಗಿ ನೋಡಲ್ಲ, ಅಲ್ಲಿ ತನಕ ಗೊತ್ತಾಗಲ್ಲ. ಸೊ ದಯಮಾಡಿ ನನ್ನ ಚಾನಲ್ ಒಳಗಡೆ ಹೋಗಿ ನೋಡ್ರಿ ಏನೇನ್ ಕಂಟೆಂಟ್ ಅದಾವ, ಯಾವ್ಯಾವ ರೀತಿ ವಿಡಿಯೋಸ್ ಅದಾವ ಅಂತೇಳಿ. ಅವಾಗೇ ನಿಮ್ಗೆ ಗೊತ್ತಾಗ್ತೈತಲ್ಲ, ಅಲ್ಲಿ ತನಕ ಹೆಂಗ್ ಗೊತ್ತಾಗ್ತೈತಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.